ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಈಗ ಪ್ರತಿಷ್ಠಾಪನೆ ಆಗಿದೆ. ಆದರೆ ಮೂರ್ತಿ ಪ್ರತಿಷ್ಠಾಪನೆ ಆಗೋದಕ್ಕೆ ಕೆತ್ತನೆ ಆಗಿದ್ದು ಒಟ್ಟು 3 ಮೂರ್ತಿಗಳು. ಅದರಲ್ಲಿ ಕರ್ನಾಟಕದ 2 ಶಿಲ್ಪಿಗಳು ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು. 2 ಮೂರ್ತಿ, ಇನ್ನೊಂದು ಮೂರ್ತಿಯನ್ನ ರಾಜಸ್ಥಾನದ ಶಿಲ್ಪಿ ಕೆತ್ತನೆ ಮಾಡಿದ್ರು. ಈಗ ಅಂತಿಮವಾಗಿ ಒಂದು ಶಿಲ್ಪ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಅದು ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿ. ಉಳಿದ 2 ಮೂರ್ತಿಯಲ್ಲಿ ಕರ್ನಾಟಕದ ಶಿಲ್ಪಿ ಕೆತ್ತಂತಹ ಮೂರ್ತಿ ಏನಿದೆ, ಆ ಮೂರ್ತಿಯ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಒಂದಷ್ಟು ಬೇಡಿಕೆಯನ್ನ ಅಲ್ಲಿ ರಾಮ ಮಂದಿರ ಟ್ರಸ್ಟ್ ಮುಂದೆ ಇಡ್ಲಾಗ್ತಾ ಇದೆ, ಮನವಿ ಕೂಡ ಮಾಡ್ಲಾಗ್ತಾ ಇದೆ. ಆ ಮೂರ್ತಿಯನ್ನ ರಾಜ್ಯಕ್ಕೆ ತೆಗೆದುಕೊಂಡು ಬರೋದರ ಬಗ್ಗೆ ಒಂದಷ್ಟು ಉತ್ಸಾಹವನ್ನ ತೋರ್ತಾ ಇದ್ದಾರೆ. ಯಾರೆಲ್ಲ ಉತ್ಸುಕತೆ ತೋರ್ತಾ ಇದ್ದಾರೆ, ಎಲ್ಲಿ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಕುರಿತಾದಂತಹ ವಿಶೇಷವಾದ ಕಾರ್ಯಕ್ರಮ ಇದು. ಅಯೋಧ್ಯೆಯಲ್ಲಿ ಶಿಲ್ಪಿ ಅರುಣ್ ಕೆತ್ತಿದಂತಹ ರಾಮಲಲ್ಲಾ ಈಗ ವಿರಾಜಮಾನನಾಗಿದ್ದಾನೆ. ಶಿಲ್ಪಿ ಗಣೇಶ್ ಭಟ್ ಅವರು ಕೆತ್ತನೆ ಮಾಡಿದಂತಹ ವಿಗ್ರಹಕ್ಕೆ ಈಗ ಬೇರೆ ಬೇರೆ ರಾಜ್ಯಗಳಿಂದ ಬೇಡಿಕೆ ಇದೆ. ಅಯೋಧ್ಯೆ ಟ್ರಸ್ಟ್ ನಿರ್ಧಾರದ ಮೇಲೆ ನಿಂತಿದೆ ಬಾಲರಾಮ ಪ್ರತಿಷ್ಠಾಪನೆ ಸ್ಥಳ. ಬೇರೆ ಬೇರೆ ರಾಜ್ಯದವರು ಕೂಡ ಆ ಮೂರ್ತಿಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಅಯೋಧ್ಯೆ ಟ್ರಸ್ಟ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಇಲ್ಲಿ ಕರ್ನಾಟಕದಿಂದಲೂ ಕೂಡ ಬೇಡಿಕೆ ಇದೆ, ಮನವಿ ಮಾಡಲಾಗಿದೆ. ಕರ್ನಾಟಕದ ಶಿಲ್ಪಿಯೇ ಕೆತ್ತನೆ ಮಾಡಿರುವಂತಹ ಆ ಮೂರ್ತಿ ಕರ್ನಾಟಕದಲ್ಲೇ ಇರಲಿ ಅನ್ನುವಂತಹ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ರಾಮನಗರ ಅಥವಾ ಮೈಸೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದರ ಬಗ್ಗೆ ಉತ್ಸಾಹ ತೋರ್ತಾ ಇದ್ದಾರೆ. ರಾಮದೇವರ ಬೆಟ್ಟ ಅಥವಾ ಜಿಟಿಡಿ ಕ್ಷೇತ್ರದಲ್ಲಿ ಈ ವಿಗ್ರಹ ಪ್ರತಿಷ್ಠಾಪನೆ ಆಗತ್ತಾ? ಹಾಗಾದ್ರೆ ಒಂದು ರಾಮನಗರ, ಮತ್ತೊಂದು ಮೈಸೂರು, ಈ 2 ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಹಳಷ್ಟು ಉತ್ಸಾಹ, ಮನವಿಗಳು ಬರ್ತಾ ಇದೆ. ಹಾಗಾದ್ರೆ ಶಿಲ್ಪಿ ಗಣೇಶ್ ಭಟ್ ಅವರು ಕೆತ್ತನೆ ಮಾಡಿದಂತಹ ಆ ಶಿಲ್ಪ ಏನಿದೆ ರಾಜ್ಯಕ್ಕೆ ಬರುತ್ತಾ? ಇಡಗುಂಜಿಯ GL ಭಟ್ ಅವರು ಕೆತ್ತನೆ ಮಾಡಿರುವಂತಹ ಶಿಲ್ಪ ಇದು. ಅಯೋಧ್ಯೆಯಲ್ಲಿ ಕೂತು ಕೆತ್ತನೆ ಮಾಡಿರುವಂತಹ ಈ ಶಿಲ್ಪ ಏನಿದೆ, ಇದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬೇಡಿಕೆ ಇದೆ. ನಾವು ರಾಮ ಮಂದಿರವನ್ನ ಕಟ್ಟಿ ಅಲ್ಲಿ ಈ ಶಿಲ್ಪವನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಮನವಿ ಮಾಡ್ತಾ ಇದ್ದಾರೆ ರಾಮ ಮಂದಿರ ಟ್ರಸ್ಟ್ಗೆ. ಆದ್ರೆ ಟ್ರಸ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡ್ಬೇಕು. ಒಟ್ಟು 3 ಶಿಲ್ಪಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಮೊದಲ ಶಿಲ್ಪ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ಶಿಲ್ಪ ಇದು. ಮೈಸೂರಿನವರು ಅವರು. ಇದೇ ಶಿಲ್ಪ ಈಗ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಿದೆ. 2ನೆಯ ಶಿಲ್ಪ ಗಣೇಶ್ ಭಟ್, ಇವರು ಕರ್ನಾಟಕದ ಶಿಲ್ಪಿ. ಇವರು ಕೆತ್ತನೆ ಮಾಡಿದಂತಹ ಮೂರ್ತಿ, ಅದರ ಜೊತೆಗೆ ಮತ್ತೊಂದು ವಿಗ್ರಹವನ್ನ ನೋಡ್ತಾ ಇದ್ದೀರಿ. ಇದು ಅಮೃತ ಶಿಲೆಯಲ್ಲಿ ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಅವರು ಕೆತ್ತನೆ ಮಾಡಿರುವಂತಹ ವಿಗ್ರಹ. ಇದರಲ್ಲಿ ಈಗ ಗಣೇಶ್ ಭಟ್ ಕೆತ್ತನೆ ಮಾಡಿರುವಂತಹ ವಿಗ್ರಹ ಏನಿದೆ, ಇದನ್ನ ರಾಜ್ಯಕ್ಕೆ ತರಬೇಕು ಅನ್ನೋದರ ಬಗ್ಗೆ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದೆ. ಒಂದು, ಈ ಶಿಲ್ಪಕ್ಕಾಗಿ ಬಳಸಿರುವಂತಹ ಕಲ್ಲೇನಿದೆ ಇದು ಕೂಡ ರಾಜ್ಯದ್ದೇ. ಕೃಷ್ಣಶಿಲೆ, ಮೈಸೂರಿನ ಕೃಷ್ಣಶಿಲೆ. ಮತ್ತೊಂದು ಕಡೆ ನಮ್ಮದೇ ರಾಜ್ಯದವರಾದಂತಹ ಇಡಗುಂಜಿಯ GL ಭಟ್ ಅವರು ಕೆತ್ತನೆ ಮಾಡಿರುವಂತಹ ಈ ವಿಗ್ರಹದ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ. ಅದು ರಾಮನ ವಿಗ್ರಹ ಅಂದಾಗ್ಲೇ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಇರುತ್ತೆ. ಅಂಥದ್ರಲ್ಲಿ ಕರ್ನಾಟಕದ ಶಿಲೆ, ಕರ್ನಾಟಕದ ಶಿಲ್ಪಿ ಕೆತ್ತನೆ ಮಾಡಿರುವಂತಹ ವಿಗ್ರಹ. ಹಾಗಾಗಿ ಅದು ಕರ್ನಾಟಕದಲ್ಲಿ ಇರಲಿ ಅನ್ನುವಂತಹ ಆಸೆಯನ್ನ ಕೆಲವರು ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ಇದು ಮುಂದೆ ಯಾವ ರೀತಿ ಅಂತಿಮ ನಿರ್ಧಾರ ಹೊರಗಡೆ ಬರುತ್ತೆ ಅಂತ. ರಾಮ ಮಂದಿರ ಟ್ರಸ್ಟ್ ಈ ಬಗ್ಗೆ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರಾಜ್ಯದಲ್ಲಿ ಶಿಲ್ಪಿ ಗಣೇಶ್ ಭಟ್ ಕೆತ್ತಿದಂತಹ ರಾಮನ ವಿಗ್ರಹಕ್ಕೆ ಬಹಳ ದೊಡ್ಡ ಬೇಡಿಕೆ ಇದೆ. ಅಯೋಧ್ಯೆ ಟ್ರಸ್ಟ್ ಒಪ್ಪಿದ್ರೆ ವಿಗ್ರಹ ತರೋದಕ್ಕೆ ಜನಪ್ರತಿನಿಧಿಗಳು ಉತ್ಸಾಹ ತೋರ್ತಾ ಇದ್ದಾರೆ. ಮೈಸೂರು ಅಥವಾ ರಾಮನಗರ 2 ಕಡೆ ರಾಮ ಮಂದಿರ ನಿರ್ಮಾಣ ಮಾಡಿ ಅಲ್ಲಿ ಈ ಮೂರ್ತಿಯನ್ನ, ಈ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಉತ್ಸಾಹ ತೋರ್ತಾ ಇದ್ದಾರೆ. ಮೈಸೂರು ರಾಮನಗರ ಜನಪ್ರತಿನಿಧಿಗಳಿಂದ ಅಯೋಧ್ಯೆ ಟ್ರಸ್ಟ್ಗೆ ಮನವಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ಸ್ಥಾಪನೆಗೆ ಅಂತ 3 ಮೂರ್ತಿಯನ್ನ ಏನು ಕೆತ್ತನೆ ಮಾಡಲಾಗಿತ್ತು, ರಾಮ ಮಂದಿರದಲ್ಲಿ 1 ಮೂರ್ತಿ ಈಗ ಪ್ರತಿಷ್ಠಾಪನೆ ಆಗಿದೆ. 2 ಮೂರ್ತಿಗಳ ಪೈಕಿ ಕರ್ನಾಟಕದ ಮೂರ್ತಿ ಏನಿದೆ ಅದಕ್ಕೆ ಈಗ ಬಹಳಷ್ಟು ಮನವಿ, ಬೇಡಿಕೆ ಕೇಳಿಬರ್ತಾ ಇದೆ. ನಾನು ತುಂಬ ಹೃದಯದಿಂದ ನಮ್ಮ ಜಿಲ್ಲೆಯ ಜನತೆ ಪರವಾಗಿ, ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ನಾನು ಆರ್ಥಿಕವಾದಂಥ ಶುಭಾಶಯಗಳು, ಅಭಿನಂದನೆಗಳನ್ನು ನಾನು ತಿಳಿಸ್ತೇನೆ. ಭಾಳ ಅದೃಷ್ಟವಂತರು ನಾವೆಲ್ಲರೂ ಕೂಡ. ಆ ಒಂದು ಸೂಕ್ಷ್ಮವಾದಂಥ ವಿಷಯ, ಶ್ರೀರಾಮ ನಾವೆಲ್ಲರೂ ಭಕ್ತರು, ನಿಜವಾದ ಭಕ್ತರು ನಾವು ಅಂತ ಇದು ತೋರ್ತಾ ಇದ್ದಿದೆ ಎಲ್ಲ ಕೂಡ ನಮಗೆ. ಖಂಡಿತವಾಗೂ ಬರೆದು ನಾನು ಅವ್ರಿಗೂ ಸ್ವಾಗತನೂ ಮಾಡ್ತೀನಿ, ಅಲ್ಲಿ ಅಭಿನಂದನೆ ಕೂಡ ಇಲ್ಲಿ ಮಾಡ್ತೀನಿ. ಇಲ್ಲಿ ಅವ್ರು ಬಂದಿದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಅವರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಸ್ವಾಗತನೂ ಮಾಡ್ತೀನಿ ಇಲ್ಲಿ.
ಇವಾಗ ಶ್ರೀರಾಮಚಂದ್ರನ ದೇವಸ್ಥಾನ ಎಲ್ಲಿದೆ? ಅಲ್ಲೇ ಇದೆ. ಅಲ್ಲಲ್ಲ, ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇಲ್ವಾ? ಊಟ ಮಾಡ್ತಾ ಇಲ್ವಾ? ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ? ಮಾಡ್ತೀವಿ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಹಾಂ, ಇಲ್ಲ. ನಾವು ಈಗಾಗಲೇ ಈ ಬಡ್ಜೆಟ್ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಇಲ್ಲಿ ಅದ್ಭುತವಾಗಿ ನಾವು ಕಟ್ಟಬೇಕಂತೇಳಿ ಈ ಬಡ್ಜೆಟ್ ಸೇರಿಸ್ಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ಅವರಿಗೆ ರಾಮನ ವಿಗ್ರಹವನ್ನ ಕೊಡೋದು ಅಯೋಧ್ಯೆ ಟ್ರಸ್ಟ್ಗೆ ಬಿಟ್ಟಿದ್ದು. ಈಗೇನಿದ್ರು ಮನವಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಆದ್ರೆ ಫೈನಲ್ ಡಿಸಿಷನ್ ಅಯೋಧ್ಯೆ ಟ್ರಸ್ಟ್ ಮಾಡುತ್ತೆ. ಅಂತಿಮವಾಗಿ ಅಯೋಧ್ಯೆ ಟ್ರಸ್ಟ್ ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಅದನ್ನ ಒಪ್ಕೋಬೇಕಾಗತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಿಲ್ಪಿ ಗಣೇಶ್ ಭಟ್ ಹೇಳಿಕೆ ನೀಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಿಲ್ಪಿ ಗಣೇಶ್ ಭಟ್ ಕೊಟ್ಟಂತಹ ಹೇಳಿಕೆ ಇದು. 7 ತಿಂಗಳ ಕಾಲ ವ್ರತಾಚರಣೆ ನಿಷ್ಠೆಯಿಂದ ರಾಮನ ಮೂರ್ತಿಯನ್ನ ಕೆತ್ತಿದ್ದೀವಿ. ಮ್ಯೂಸಿಯಂ, ಆಟದ ಮೈದಾನದಲ್ಲಿ ಮೂರ್ತಿ ಇಡೋದಕ್ಕೆ ಇಷ್ಟ ಇಲ್ಲ. ಅಯೋಧ್ಯೆಯ ತೀರ್ಥ ಟ್ರಸ್ಟ್ ಏನಿದೆ ಅದು ಒಪ್ಪಿದ್ರೆ ರಾಜ್ಯಕ್ಕೆ ರಾಮನ ವಿಗ್ರಹ ಬರುತ್ತೆ. ಯಾಕಂದ್ರೆ ಇದು ರಾಮ ಮಂದಿರ ಟ್ರಸ್ಟ್ ಇಲ್ಲಿ ಏನ್ ಹೇಳತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ಒಪ್ಪಿದ್ರೆ ರಾಜ್ಯಕ್ಕೆ ರಾಮನ ವಿಗ್ರಹ ಬರುತ್ತೆ. ಅಯೋಧ್ಯೆಯಲ್ಲಿ ಕೂತು ಕಠಿಣ ವ್ರತಾಚರಣೆಯನ್ನ ಮಾಡಿ 7 ತಿಂಗಳುಗಳ ಕಾಲ ಆ ಮೂರ್ತಿಯ ಕೆತ್ತನೆ ಮಾಡಿದ್ದಾರೆ. ಪ್ರಭು ಶ್ರೀರಾಮನ ವಿಗ್ರಹ ರೂಪುಗೊಂಡಿದೆ. ಈಗ ಅದು ಅಯೋಧ್ಯೆಯಲ್ಲಿದೆ. ಅದನ್ನ ರಾಜ್ಯಕ್ಕೆ ಕಳಿಸ್ಬೇಕೋ ಬೇಡವೋ ಅದು ಟ್ರಸ್ಟ್ ನೋಡ್ಕೊಳ್ಳುತ್ತೆ. ಟ್ರಸ್ಟ್ ಒಪ್ಪಿದ್ರೆ ರಾಜ್ಯಕ್ಕೆ ರಾಮನ ವಿಗ್ರಹ ಬರುತ್ತೆ ಅಂತ ಹೇಳಿದ್ದಾರೆ. ಇಡಗುಂಜಿಯ ಶಿಲ್ಪಿ ಗಣೇಶ್ ಅವರ ಕೆತ್ತನೆಯಲ್ಲಿ ಮೂಡಿ ಬಂದಿರುವಂತಹ ವಿಗ್ರಹದ ದೃಶ್ಯ ನೋಡ್ತಾ ಇದೆ. ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ GL ಭಟ್ ಅವರೇ, ಶಿಲ್ಪಿ GL ಭಟ್ ಅವರೇ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಇವತ್ತು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಖುಷಿ ಆಯ್ತು ನಿಮ್ಮನ್ನು ನೋಡಿ. ನಮಸ್ಕಾರ. ಎಸ್, ಇನ್ನು ಈ ಒಂದು ಮೂರ್ತಿ ಕೆತ್ತನೆ ಆಗಿದ್ದು ಕೃಷ್ಣಶಿಲೆಯಲ್ಲಿ. ಆ ಕೃಷ್ಣಶಿಲೆ ಸಿಕ್ಕಿದ್ದು ಮೈಸೂರಿನ HD ಕೋಟೆಯಲ್ಲಿ. ಯಾರ ಜಮೀನಿನಲ್ಲಿ ಅದು ಸಿಕ್ತು ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರೇ ರಾಮದಾಸ್ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮದಾಸ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಸ್, ನಾನು ಮೊದಲನೇದಾಗಿ GL ಭಟ್ ಅವರೇ ನಿಮ್ಮನ್ನು ನಾನು ಮಾತಾಡಿಸ್ತೀನಿ. ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನಿಮ್ಮ ಹತ್ರ ಕೇಳಬೇಕು ಅಂತ ನಾನು ಕೂಡ ಬಹಳಷ್ಟು ದಿನದಿಂದ ಕಾಯ್ತಾ ಇದ್ದೆ. ಯಾಕಂದರೆ ಪ್ರಭು ಶ್ರೀರಾಮನ ಮೂರ್ತಿ ಕೆತ್ತನೆ ಅದೊಂದು ನೀವು ಹೇಳಿದ್ರಿ, ಅದನ್ನು ಬಹಳಷ್ಟು ಕಡೆ ಅದೊಂದು ಸೌಭಾಗ್ಯ. ಅದು ಕಠಿಣ ವ್ರತಾಚರಣೆ 7 ತಿಂಗಳು ನಾವು ಸಮಯ ಕೊಟ್ಟಿದ್ದೀವಿ. ಒಂದು ಶ್ರೀರಾಮನ ಮೂರ್ತಿ ಹೊರಗಡೆ ಬರಬೇಕು ಅಂತ ಅಂದರೆ ಇಷ್ಟು ಸ್ಪಷ್ಟವಾಗಿ ಅದರ ಹಿಂದಿನ ಶ್ರಮ ಬಹಳ ದೊಡ್ಡದಿರುತ್ತೆ, ನಿಷ್ಠೆ ಬಹಳ ದೊಡ್ಡದಿರುತ್ತೆ. ಸರ್, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ನೀವು. ಇದು ಭಾರತದ ಶ್ರದ್ಧಾ ಕೇಂದ್ರ. ಹೌದು, ಅಯೋಧ್ಯೆ. ಕೋಟಿ ಜನಗಳ ಮನಸ್ಸಿನಲ್ಲಿ ನೆಲೆ ನಿಂತಹ ರಾಮನ ದೇವಾಲಯ ಇವಾಗ ಲೋಕಾರ್ಪಣೆ ಆಗಿದೆ. ಇದನ್ನು ಪ್ರಾರಂಭದಲ್ಲಿ ನಮಗೆ ಕೇಳಿದವಾಗ ಬಹಳ ಶ್ರದ್ಧೆ ಭಕ್ತಿಯಿಂದ ಇದನ್ನು ಕಂಕಣಬದ್ಧರಾಗಿ ಬಹಳ ತಪಸ್ಸಿನಂತೆ ಈ ಕಾರ್ಯವನ್ನು ನಾನು ಮತ್ತು ನನ್ನ ತಂಡದವರು ಸೇರಿ ನೆರವೇರಿಸೋದಕ್ಕೆ. ಎಷ್ಟು ಜನ ಇದ್ರು ಸರ್ ನಿಮ್ಮ ಟೀಮಲ್ಲಿ? ನನ್ನ ಟೀಮ್ನಲ್ಲಿ ಒಟ್ಟು ಒಂದು 7-8 ಜನಗಳಿದ್ರು. ಸಹಾಯಕರೆಲ್ಲ ಸೇರಿ 7 ತಿಂಗಳಾಗಿದೆ. 7 ತಿಂಗಳಾಗಿದೆ. 7ನೇ ಸಂಖ್ಯೆ ರಾಮನ 7ನೇ. ಇಡಗುಂಜಿ ಅವರ? ಹೌದೌದು, ನಾನು ಇಡಗುಂಜಿ ಮುಖ್ಯ ಪ್ರಧಾನ ಅರ್ಚಕರ ಮಗನೇ. ವೈದಿಕ ಪರಂಪರೆಯಿಂದ ಬಂದಂಥವನು. ಗುರುಗಳ ಕೃಪೆಯಿಂದ ಶಿಲ್ಪಶಾಸ್ತ್ರವನ್ನು ಅಧ್ಯಯನ ಮಾಡಿದೆ. ನೇರವಾಗಿ ಕಾಲ್ ಬಂದಿದೆ ಅಯೋಧ್ಯೆಯಿಂದ ನಿಮಗೆ? ನೇರವಾಗಿ ಕಾಲ್ ಬಂದಿತ್ತು. ನೇರವಾಗಿ ಕಾಲ್ ಬಂದಾಗ ನಾನು ಅದನ್ನ ಒಪ್ಪಿಕೊಂಡು ನನ್ನ ಶಿಷ್ಯ ಸಮುದಾಯದೊಟ್ಟಿಗೆ ಹೋಗಿ ಅಲ್ಲಿ ಸೇವೆ ಮಾಡೋದಕ್ಕೆ. ಯಾರಿಗೂ ಹೇಳಬಾರ್ದು ಅಂತ ಏನಾದರೂ ಇತ್ತಾ? ಯಾಕಂದ್ರೆ ಊರ್ ಕಡೆ ಏನು ಸದ್ದೇ ಆಗಿಲ್ಲ ಅದು. ಇಲ್ಲ, ನಾನು ಇದರ ನನಗೆ ಒಂದು ಕಲಾವಿದ ಸಮಾಜದ ಸೊತ್ತು. ಅವನಿಗೆ ಅವನ ಒಂದು ಕಲೆ, ಅವನ ಪ್ರಪಂಚವೇ ಕಲೆ. ಆ ಶಿಲ್ಪದ ಅಥವಾ ಆ ಅಯೋಧ್ಯೆಯ ರಾಮನ ಕಲ್ಪನೆಯ ಸ್ವರೂಪದಲ್ಲಿ ನಾವು ಹೆಚ್ಚು ಸಮಯವನ್ನು ತೊಡಗಿಕೊಳ್ತೇವೆ. ನಾನು ಮೊದಲಿನಿಂದಲೂ ಸ್ವಲ್ಪ ಮಾಧ್ಯಮದಿಂದ ಸ್ವಲ್ಪ ದೂರ ಇದ್ದವನೇ. ಈಗ ನಾನು 62 ವರ್ಷ ನನಗೆ. ಅನೇಕ ಈಗ ಹೆಚ್ಚು ಕಡಿಮೆ 45 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ಗೊತ್ತಿದ್ದವರಿಗೆ ಗೊತ್ತು ಹೊರತಾಗಿ ಮಾಧ್ಯಮದ ಮಧ್ಯೆ ಯಾವತ್ತೂ ಬಂದವನಲ್ಲ ನಾನು. ಕಲ್ಲಿನ ಮಧ್ಯ ಕಾಡಲ್ಲಿ ಇಂಥ. ಈಗ ಪ್ರಭು ಶ್ರೀರಾಮನ ಮೂರ್ತಿ ಕೆತ್ತನೆ ಅಂದಾಗ 500 ವರ್ಷಗಳ ಹೋರಾಟ ಇದೆ. ಆ ಒಂದು ದೇವರ ಸ್ಥಾಪನೆ ಆಗಬೇಕು, ಅಲ್ಲಿ ದೇವಸ್ಥಾನ ಆಗಬೇಕು ಅಂತ. ಅಂಥದ್ದೊಂದು ದೊಡ್ಡ ಸ್ಥಳದಲ್ಲಿ ಕೂತು ಇಂಥದ್ದೊಂದು ವಿಗ್ರಹ ರೆಡಿ ಮಾಡಬೇಕು ಅಂತ ಅಂದಾಗ ಬಹಳ ದೊಡ್ಡ ಸವಾಲು ಅನ್ಸ್ತಾ. ಶಿಲ್ಪಿ ಆದವರಿಗೆ ಅವೆಲ್ಲ ಬರೋದಿಲ್ಲ.
ಅದು ನಿಮ್ಮ ಮನಸ್ಸಿನ ಒಳಗಿನ ಒಂದು ಭಾವನೆ, ಅದು ಆ ರೂಪ ತಾಳತ್ತೆ. ಬಟ್ ಆ ಫೀಲಿಂಗ್ ಹೆಂಗಿತ್ತು, ಆ ಭಾವನೆ ಹೆಂಗಿತ್ತು? ಇದು ನನಗೆ ಎಲ್ಲ ಮೊದಲು ಒಂದು 15-20 ಜನ ಕಲಾವಿದರುಗಳಲ್ಲಿ ಫಿಲ್ಟರ್ ಮಾಡಿ ಕೊನೆಗೆ ನಾವು 3 ಜನ ಏನು ಆಯ್ಕೆ ಆದ್ವಿ. ಈ ಆಯ್ಕೆ ಆದ ನಂತರ ನಮಗೆಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಟ್ಟಿದ್ರು ಅವರು. ಊಟ, ಕಾಫಿ, ತಿಂಡಿ, ವಸತಿ ವ್ಯವಸ್ಥೆ, ಇಳ್ಕೊಳ್ಳೋದಕ್ಕೆ ಇರುವ ಓಡಾಟಕ್ಕೆ ಪ್ರತ್ಯೇಕವಾದ ಕಾರ್ಯಾಗಾರಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು. CCTVಗಳನ್ನು ಇಟ್ಟಿದ್ರು, ಗಾರ್ಡ್ಗಳಿದ್ರು ನಮ್ಮ ಜೊತೆಗೆ. ಖುಷಿ ಅನ್ಸೋದು ಸರ್, 140 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ಒಂದು ದೇಶದಾದ್ಯಂತ ಒಂದು ಸಾವಿರಾರು ಶಿಲ್ಪಿಗಳಿದ್ದಾರೆ ಅಂತಾನೆ ಅಂದುಕೊಳ್ಳಿ. ಅದ್ರಲ್ಲಿ 3 ಜನರನ್ನ ಪಿಕ್ ಮಾಡಿದ್ದಿದೆಯಲ್ಲ, ಅದ್ರಲ್ಲೂ 2 ಕರ್ನಾಟಕದವರು ಅನ್ನೋದಿದೆಯಲ್ಲ, ಅದು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಇದು ಅದ್ರಲ್ಲೂ ಬಳಕೆ ಆಗಿರುವಂತಹ ಕಲ್ಲು ಯಾವುದು, ಅದು ಕೂಡ ಕರ್ನಾಟಕದ್ದು. ಎಸ್ ಸರ್, ರಾಮದಾಸ್ ಅವರೇ, ನಿಮ್ಮದೇ ಜಾಗದಲ್ಲಿ ಸಿಕ್ಕಂತಹ ಕೃಷ್ಣಶಿಲೆ, ಅದರಲ್ಲಿ ಈಗ ರಾಮನ ಮೂರ್ತಿ ರೆಡಿ ಆಗಿದೆ. ಸೊ ಈಗ ಅಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋದು ನಿಮ್ಮ ಆಶಯ ಕೂಡ ಹೌದು. ಈಗ ಅಲ್ಲಿರುವಂತಹ ರಾಮನ ಮೂರ್ತಿಯನ್ನ ತರಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಗಣೇಶ್ ಭಟ್ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಭಾಳ ಸಂತೋಷ ಆಗ್ತಾ ಇದೆ ಮೇಡಮ್. ನಮ್ಮ ಕಲ್ಲು ಶಿಲೆ ಸಿಕ್ಕಿದ ಜಾಗದಲ್ಲೇ ಮಾಡಿದ ಅದೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಭಾಳ ಸಂತೋಷ ಆಗ್ತಾ ಇದೆ ಮೇಡಮ್. ಎಸ್, ಇವಾಗ ಆ ಮೂರ್ತಿ ರಾಜ್ಯಕ್ಕೆ ಬರಬೇಕು, ಇಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅನ್ನೋದು ನಿಮ್ಮ ಆಸೆ ಕೂಡ? ನಮ್ಮ ಆಸೆ ಮೇಡಮ್, ತುಂಬ ಆಸೆ. ಅಲ್ಲ, ಈಗ ಅಯೋಧ್ಯೆಯಲ್ಲಿ ಕೂತು ಕೆತ್ತನೆ ಮಾಡಿದ್ದಾರೆ ಅವರು, ಅಯೋಧ್ಯೆಗೋಸ್ಕರ ಅಂತ. ಅದು ಅಲ್ಲೇ ಇರ್ಲಿ ಅಂತ ಅಂತಿರೋ, ಅಥವಾ ಇಲ್ಲ ರಾಜ್ಯಕ್ಕೆ ತಗೊಂಡ್ ಬರಬೇಕು ಅದು ಅಂತ ಹೇಳ್ತಿರೋ? ಆ ಪ್ರಯತ್ನ ಆಗ್ಬೇಕಾ? ಈಗ ಒಂದು ಪವಿತ್ರವಾದ್ದು ಅಲ್ಲಿ ಆಗಿದೆಯಲ್ಲ ಮೇಡಮ್, ಪ್ರತಿಷ್ಠಾಪನೆ ಆಗಿದೆ. ಇನ್ನು ಎಕ್ಸ್ಟ್ರಾ ಇರ್ತಕ್ಕಂಥದ್ದನ್ನ ಅದ ಮೂರ್ತಿ ಸಿಕ್ಕಿದ ಜಾಗದಲ್ಲಿ ಮಾಡಿದ್ರೆ, ಹುಟ್ಟಿದ ಜಾಗದಲ್ಲಿ ಈ ಎಲ್ಲ ಮೈಸೂರಿಯನ್ನು ದಕ್ಷಿಣ ಭಾರತದನೇ ನೋಡ್ತಾರ ಸರ್. ಓಕೆ, ಈಗ ಒಂದು ರಾಮನಗರ ಅಥವಾ ಮೈಸೂರು ಅಂತ ಹೇಳ್ತಿದ್ದಾರೆ. ನಮ್ಗೆ ತುಂಬಾ ಇದೆ. ಈಗ ಎಲ್ಲಾದ್ರೂ ಆಗ್ಲಿ, ಒಟ್ನಲ್ಲಿ ರಾಜ್ಯಕ್ಕೆ ಬರಲಿ ಅಂತ ಹೇಳ್ತಿದ್ದೀರಾ? ರಾಜ್ಯಕ್ಕೆ ಬರಲಿ ಮೇಡಮ್. ಓಕೆ ಓಕೆ, ಎಸ್. ಏನು, ಈ ಕಲ್ಲು ಕಾಂಟ್ರಾಕ್ಟರ್ ಆದಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಈ ಸ್ಟುಡಿಯೋದಲ್ಲಿ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಎಸ್ ಸರ್, ಈ ಕಲ್ಲನ್ನ ನೀವು ಇಲ್ಲಿಂದ ಅಲ್ಲಿಗೆ ಸಾಗಿಸಿದವರು? ಹೌದು ಮೇಡಮ್. ಅಲ್ವಾ? ಈ ಕಲ್ಲನ್ನ 2000 ಕಿಲೋಮೀಟರ್ ಇಲ್ಲಿಂದ ಅಲ್ಲಿಗೆ? 2470 ಕಿಲೋಮೀಟರ್. 2470 ಕಿಲೋಮೀಟರ್. ಅಷ್ಟು ದೊಡ್ಡ ಕಲ್ಲನ್ನ ಇಲ್ಲಿಂದ ಅಲ್ಲಿಗೆ ಸಾವಿರಾರು ಕಿಲೋಮೀಟರ್ ಸಾಗಿಸಿದ್ದು ಸರ್, ಹೆಂಗಾಯ್ತದು? ಮೇಡಮ್, ನಾವು ಇದೇ ನಮ್ಮ ಕೆಲಸನೇ, ವೃತ್ತಿನೇ ಇದೆ ನಮ್ಮದು. ಕಲ್ಲು ತೆಗೆಯೋದು ಮತ್ತು ವಿಗ್ರಹಗಳಿಗೆ ಕೊಡೋದೇ ನಮ್ಮ ಕೆಲಸ. ನಮ್ಮ ತಾತ ಮಾಡ್ತಾಯಿದ್ರು ಮತ್ತು ನಮ್ಮ ತಂದೆನೂ ಮಾಡ್ತಾಯಿದ್ರು. ನಮ್ಮ ತಂದೆಗೆ ಹುಷಾರಿಲ್ಲದ ಕಾರಣ ನಾನು ಮಾಡಬೇಕಾದ ಬಂತು, ಮನೆ ಜವಾಬ್ದಾರಿ ಎಲ್ಲ ಬಂತು. ಮತ್ತು ಅದ್ರ ಜೊತೆಗೆ ನಾನು ಆ ಕೆಲಸನ ನಿಭಾಯಿಸ್ಕೊಯ್ತಾ ಇದ್ದೆ. ಎಷ್ಟು ದಿನ ತಗೋತು ಮೇಡಮ್? ಈಗ ಈ ಕಲ್ಲು ತೆಗೆದಿದ್ದು ಒಂದೂವರೆ ತಿಂಗಳು ತಗೋತು ಮೇಡಮ್. ನಿಮ್ಗೆ ಇಲ್ಲಿಂದ ಅಲ್ಲಿಗೆ ಸಾಗಿಸೋದಕ್ಕೆ? ಇಲ್ಲ, ಸಾಗಿಸೋದಕ್ಕೆ ಅದು ಅವ್ರದ್ದೇ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವರೇ ಮಾಡ್ಕೊಂಡ್ರು. ನಾವು ಕಲ್ಲೆಲ್ಲ ರೆಡಿ ಮಾಡೋಕ್ಕೆ ಒಂದು ತಿಂಗಳ ಮೇಲೆ 10 ದಿನ. ಅಂದ್ರೆ ಇವರ ಜಾಗದಲ್ಲಿದ್ದಂತಹ ಕಲ್ಲನ್ನ ಮೇಲೆತ್ತಿ? ಹೌದು ಮೇಡಮ್. ನೀವು ಅದನ್ನ ಶಿಫ್ಟ್ ಮಾಡೋದಕ್ಕೆ? ಹೌದು ಮೇಡಮ್. ಓ, ಅದಕ್ಕೆ 1 ತಿಂಗಳು ಟೈಮ್ ಆಯ್ತು? ಹೌದು ಮೇಡಮ್. ಅಂದ್ರೆ ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದು, ಇಡೀ ಕಲ್ಲು ಎತ್ತಬೇಕು? ಹೌದು ಮೇಡಮ್. ಅಲ್ವಾ? ಅದಕ್ಕೆ ಏನೇನು ಪ್ರೊಸೀಜರ್ ಇರುತ್ತೆ ಮೇಡಮ್? ಅಂದರೆ ನಾವು ಅವರು ಜಮೀನು ಕ್ಲೀನಿಂಗ್ ಮಾಡಬೇಕಾದ್ರೆ ಹೇಳ್ತಾರೆ, ಇದು ಉಳುಮೆ ಮಾಡಬೇಕಾದ್ರೆ ಹೇಳ್ತಾರೆ ನಮಗೆ, ರಾಮದಾಸ್ ಮಾಸ್ಟರ್ ಅವರ ಮಗ ಅವರು ಕೃಷ್ಣಣ್ಣ ಅಂತೇಳಿ ಹೇಳ್ತಾರೆ. ಅವಾಗ ನಾವು ಹೋಗಿ ಜಮೀನು ನೋಡಿದಾಗ ಕಲ್ಲುಗಳೆಲ್ಲ ಇದು ಹೇಳ್ತಾ ಇರ್ತೇವೆ, ಉಳುಮೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ಹೋಗಿ ನಾವು ಸರಿ ಆಯ್ತಣ್ಣ, ನಮಗೆ ಯೂಸ್ ಆಗೋಂಥ ಕಲ್ಲನ್ನ ವಿಗ್ರಹಕ್ಕಾಗಂಥದ್ದನ್ನ ನಾನು ತೊಗೊಂಡು ನಿಮಗೆ ಜಮೀನ ಲೆವೆಲ್ ಮಾಡಿಕೊಡ್ತೀನಿ ಅಂತ ಹೇಳಿ ಅದನ್ನು ನಾನು ಎತ್ಸಕ್ಕೆ ಅಂದ್ಬಿಟ್ಟು ಹೋಗಿದ್ದಾಗ ಸಣ್ಣ ಪುಟ್ಟ ಕಲ್ಲುಗಳು ಬರ್ತಾ ಇರುತ್ತೆ. ಅದ್ರ ಜೊತೆಗೇನೆ ಇದೊಂದು ದೊಡ್ಡ ಕಲ್ಲು ಇರುತ್ತೆ ನಮಗೆ. ಇದು ಅವಾಗ ಗೊತ್ತಾಗಿದ್ದು ನಿಮಗೆ ದೊಡ್ಡ ಕಲ್ಲಿದೆ ಅಂತ? ಹೌದು ಹೌದು ಮೇಡಮ್. ಸೊ ಅದೇ ಟೈಮಲ್ಲಿ ಇಲ್ಲಿ ಕಲ್ಲು ಹುಡುಕ್ತಾ ಇದ್ದಾಗ ಕಾಂಟ್ಯಾಕ್ಟ್ ಮಾಡಿ? ಇಲ್ಲ, ಇನ್ನೂ ತುಂಬ ಲೇಟ್ ಆಗಿತ್ತು. ನಾವು ಒಂದು 2 ತಿಂಗಳು ಮುಂಚೆನೇ ಆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಅಯೋಧ್ಯೆಗೆ ರಾಮನ್ಗೆ ಕಲ್ಲು ಹುಡುಕ್ತಾ ಇದ್ದಾರೆ ಅನ್ನೋ ವಿಷಯ ಬಂದಿರಲಿಲ್ಲ. ಹೆಂಗ್ ಕನೆಕ್ಟ್ ಆಯ್ತಲ್ವಾ ಅದು? ಮೇಡಮ್, ತುಂಬಾ ಖುಷಿ. ಅದ್ರ ಜೊತೆಗೆ ನಾವು ಕಲ್ಲುಗಳೆಲ್ಲ ತೆಗಿತಾ ಇರಬೇಕಾದ್ರೆ ಅದು ದೊಡ್ಡ ಕಲ್ಲು ಒಂದಿತ್ತು. ಮತ್ತೆ ಇದೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನ ತೆಗಿಯಲ್ಲ ಬಿಟ್ಬಿಡ್ತೀವಿ ಅಂತಂದಿದ್ದಕ್ಕೆ ನಮ್ಮ ರಾಮದಾಸ್ ಮಾಸ್ಟರ್ ಅವರು, ಇಲ್ಲಪ್ಪ ತೆಗೆದುಬಿಡಿ, ಕೈ ಹಾಕಿದ್ದಾರೆ, ಜಮೀನು ಕ್ಲೀನ್ ಆಗ್ಬಿಡ್ಲಿ ಅಂತ ಹೇಳಿದಾಗ ಅದನ್ನ ಟೈಮ್ ತಗೊಂಡು ಸ್ವಲ್ಪ ಅದನ್ನ ದೊಡ್ಡ ಕಲ್ಲೇ ಬಂತು, ಒಂದು 3 ಭಾಗ ಕಟ್ ಮಾಡಿಸಿ ಅದನ್ನ ವಿಗ್ರಹಕ್ಕೆ ಏನು ಸೈಜಿಗೆ ಬೇಕಾಗ್ತಾರದ್ದು, ಅಂದರೆ ರಾಮನ್ಗೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಮ ಬೇರೆ ವಿಗ್ರಹಕ್ಕೆ ಏನಾದರೂ ಯೂಸ್ ಆದರೆ ಯಾವಾಗಾದರೂ ನಮಗೆ ಇದಾಗುತ್ತಲ್ಲ ಅಂತೇಳಿ ನಾವು ತೆಗೆದಿಟ್ಟಿದ್ವಿ.
ಓಕೆ, ಯಾರ್ಯಾರ ಕಾಂಟ್ರಿಬ್ಯೂಷನ್ ಎಲ್ಲೆಲ್ಲಿ ಹೆಂಗೆ ಹೋಗುತ್ತೆ ಅನ್ನೋದು ಅದು ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಯಾಕಂದರೆ ಆ ಕಲ್ಲು ಹೇಗೆ ಸಿಕ್ತು, ಹೇಗೆ ಸಾಗಿಸಿದ್ರು ಅದನ್ನು ಅಯೋಧ್ಯೆ ತನಕ, ಯಾರ ಜಮೀನಲ್ಲಿ ಸಿಕ್ತು ಅವರು ಸಹ ಮಾತಾಡಿದ್ರು. ರಾಮದಾಸ್ ಅವರು ಆ ಕಲ್ಲನ್ನು ಕೆತ್ತನೆ ಮಾಡಿದಂತಹ GL ಭಟ್ ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ, ಅವರು ಮಾತಾಡ್ತಾ ಇದ್ರು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಮತ್ತೊಂದಷ್ಟು ಇದರ ವಿಚಾರವಾಗಿ ಅವ್ರ ಹತ್ರ ನಾನು ಕೇಳೋದು ಬಾಕಿ ಇದೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.